ಖುಷಿಯಾಗಿದ್ದೀರಾ ಅಲ್ವೇ? ಹೌದು, ಆರ್ಸಿಬಿ ಇನ್ನೊಮ್ಮೆ ಕಪ್ ಗೆದ್ದಿದೆ. ಪ್ರತಿ ಸಲ ಕಪ್ ನಮ್ದೇ ಎಂದು ಹೇಳುತ್ತಿದ್ದ ಸಾವಿರಾರು ಕೋಟ್ಯಾಂತರ ಅಭಿಮಾನಿಗಳ ಹೃದಯವನ್ನು ಆರ್ಸಿಬಿ ಮತ್ತೆ ಗೆದ್ದಿದೆ. ನಿನ್ನೆಯ ಫೈನಲ್ ಪಂದ್ಯ ಹೇಗೆ ಅನ್ನಿಸ್ತು ಸ್ನೇಹಿತರೆ? ಆರ್ಸಿಬಿ ತಂಡ ಬಹಳನೇ ಚೆನ್ನಾಗಿ ಆಡಿದೆ ಅಲ್ಲವೇ? ಅಭಿಮಾನಿಗಳ ಭರವಸೆಯನ್ನು ಹಾಗೆ ಉಳಿಸಿಕೊಂಡ ವಿರಾಟ್ ಕೊಹ್ಲಿ. ಹೌದು ಸ್ನೇಹಿತರೆ, ಕಳೆದ ಬಾರಿ ವಿರಾಟ್ ಕೊಹ್ಲಿಗೆ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ನೀಡಲಾಗದಿದ್ದರೂ ಈ ಬಾರಿ ಫೈನಲ್ ನಲ್ಲಿ ಆಟ ಆರಂಭದಿಂದ ಆಟ ಮುಕ್ತಾಯದವರೆಗೂ ವಿರಾಟ್ ಕೊಹ್ಲಿಯದ್ದೇ ಹವಾ. ಆರ್ಸಿಬಿ ಅಭಿಮಾನಿಗಳಂತೂ ವಿರಾಟ್ ಕೊಹ್ಲಿಯಿಂದ ಈ ರೀತಿಯ ಪ್ರದರ್ಶನವನ್ನು ನಿರೀಕ್ಷೆ ಮಾಡಿಯೇ ಇರುತ್ತಾರೆ. ಅಭಿಮಾನಿಗಳ ಮನಸ್ಸಿನ ಭಾವನೆಯನ್ನು ಅರ್ಥೈಸಿಕೊಂಡು ಉತ್ತಮವಾಗಿ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ 2 ಬಾರಿ ಔಟ್ ಆಗಿದ್ದರು ಎಂದೇ ಭಾವಿಸಿದ್ದರೂ ಅದು ಔಟ್ ಆಗಿರಲಿಲ್ಲ. ಪರಿಶೀಲನೆಯ ನಂತರ ವಿರಾಟ್ ಕೊಹ್ಲಿ ಔಟ್ ಆಗಿಲ್ಲ ಎಂದು ತಿಳಿಯುತ್ತದೆ. ಮತ್ತೆ ಆಟವನ್ನು ಆಡಲು ಆರಂಭಿಸಿದರು. ನಿನ್ನೆಯ ಐಪಿಎಲ್ ಫೈನಲ್ ಪಂದ್ಯದ ಸಂಪೂರ್ಣ ವರದಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದಿಡಲು ಸಹಾಯವಾಗುತ್ತದೆ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಲೇಬೇಡಿ. ಐಪಿಎಲ್ ಅಭಿಮಾನಿಗಳಂತೂ ಆರ್ಸಿಬಿ ತಂಡ 100 ಅಲ್ಲ 200% ಗೆದ್ದೇ ಗೆಲ್ಲುತ್ತದೆ ಎಂಬ ಭರವಸೆಯನ್ನು ಹೊಂದಿದ್ದರು. ಇದಕ್ಕೆ ಕಾರಣ ಈಗಿನ ಆರ್ಸಿಬಿ ತಂಡದಲ್ಲಿರುವ ಆಟಗಾರರ ಉತ್ತಮವಾದ ಆಟ, ಅಭಿಮಾನಿಗಳು ಆರ್ಸಿಬಿ ತಂಡದ ಆಟಗಾರರ ಮೇಲೆ ಇಟ್ಟಿರುವ ನಂಬಿಕೆ, ವಿಶ್ವಾಸ ಹಾಗೂ ಅಭಿಮಾನ. ಸ್ನೇಹಿತರೆ, ಆರ್ಸಿಬಿ ತಂಡದ ಈ ಬಾರಿಯ ಗೆಲುವು ಅಭಿಮಾನಿಗಳಿಗೆ ಅಷ್ಟೊಂದು ಸಂತೋಷವನ್ನು ತಂದಿರಲಿಕ್ಕಿಲ್ಲ. ಸಂತೋಷ ತಂದೇ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ, ಆದರೆ ಕಳೆದ ಬಾರಿಯಷ್ಟು ಸಂತಸ ನೀಡಿಲ್ಲ. ಯಾಕೆಂದ್ರೆ ಕಳೆದ ಬಾರಿ 18 ವರ್ಷದ ಕನಸು ನನಸಾದಂತ ಸಂದರ್ಭ. ಆದರೆ ಈ ಬಾರಿ ಅಭಿಮಾನಿಗಳಿಗೆ ಭರವಸೆ ಅನ್ನುವಂಥದ್ದು ಇದ್ದೇ ಇತ್ತು. ಈ ಬಾರಿ ಖಂಡಿತವಾಗಿಯೂ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಎಂದು. ಆರ್ಸಿಬಿ ಈ ಬಾರಿ ಬ್ಯಾಕ್ ಟು ಬ್ಯಾಕ್ 2 ಸರಣಿಯನ್ನು ಗೆದ್ದು ಐಪಿಎಲ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಈ ಹಿಂದೆ ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಟ್ರೋಫಿ ಗೆದ್ದವರು ಮುಂಬೈ ಇಂಡಿಯನ್ಸ್ ಹಾಗೂ ಸಿಎಸ್ಕೆ. 2010 ಮತ್ತು 2011ರಲ್ಲಿ ಸಿಎಸ್ಕೆ, 2019-20ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಗಳು ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದಿದ್ದವು. ಈ ಬಾರಿ ಆರ್ಸಿಬಿ ತಂಡವು ಸಹ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದು ಅಭಿಮಾನಿಗಳ ಪ್ರೀತಿ ವಿಶ್ವಾಸವನ್ನು ಇನ್ನೂ ಬಲಪಡಿಸಿದ್ದಾರೆ. ಈ ಬಾರಿ ಟಾಸ್ ಗೆದ್ದ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಆರಿಸಿಕೊಳ್ಳಬಹುದು ಎಂದು ಅಂದುಕೊಂಡಿದ್ದೆವು. ಆದರೆ ಆರ್ಸಿಬಿ ತಂಡ ಬೌಲಿಂಗ್ ಅನ್ನು ಆಯ್ದುಕೊಳ್ಳುತ್ತದೆ. ಸ್ನೇಹಿತರೆ, ಈ ನಿರ್ಧಾರ ಸರಿಯಾಗಿತ್ತಾ? ನಿಮಗೆ ಏನು ಅನ್ನಿಸುತ್ತೆ ಎಂಬುದನ್ನು ಕಮೆಂಟ್ ಮಾಡಿ. ಕಳೆದ ಬಾರಿ 2025ರ ಫೈನಲ್ ನಲ್ಲಿ ಪಂಜಾಬ್ ತಂಡ ಟಾಸ್ ಗೆದ್ದು ಆರ್ಸಿಬಿ ತಂಡ ಟ್ರೋಫಿಯನ್ನು ಗೆದ್ದಿತ್ತು. ಈ ಬಾರಿ ಆರ್ಸಿಬಿ ತಂಡವೇ ಟಾಸ್ ಗೆದ್ದು ಟ್ರೋಫಿಯನ್ನು ಸಹ ಗೆದ್ದಿದೆ. ಆದರೆ ಕಳೆದ ಬಾರಿ ಆರ್ಸಿಬಿ 6 ರನ್ಗಳಿಂದ ವಿನ್ ಆಗಿತ್ತು. ಆದರೆ ಈ ಬಾರಿ 155 ರನ್ ಚೇಸ್ ಮಾಡ್ಲಿಕ್ಕೆ ಇದ್ದಿದ್ದರಿಂದ ಅಷ್ಟೊಂದು ಸ್ಪರ್ಧೆ ಅನ್ನುವಂಥದ್ದು ಇರ್ಲಿಲ್ಲ ಎಂದು ಹೇಳಬಹುದು. ಸ್ಪರ್ಧೆ ಅನ್ನುವಂಥದ್ದು ಇದ್ದೇ ಇಲ್ಲ ಎಂದು ಹೇಳಲಿಕ್ಕಿಲ್ಲ. ಯಾಕೆಂದರೆ ಗುಜರಾತ್ ಟೈಟನ್ಸ್ ನಲ್ಲಿ ಇದ್ದವರು ಎಲ್ಲರೂ ಬಲಿಷ್ಠ ಆಟಗಾರರೇ. ಇನ್ನು ಜಿಟಿ ಬ್ಯಾಟಿಂಗ್ ಮಾಡುತ್ತಿರುವ ಸಂದರ್ಭದಲ್ಲಿ ಮೊದಲ ವಿಕೆಟ್ ಹೋಗುವುದನ್ನೇ ಎಲ್ಲರೂ ಕಾಯುತ್ತಿದ್ದರು. ಆ ಸಂದರ್ಭದಲ್ಲಿ ಮೊದಲು ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಜೋಡಿ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ 21 ರನ್ ಇರುವಾಗ ಜಿಟಿ ನಾಯಕ ಶುಭ್ಮನ್ ಗಿಲ್ ಅವರನ್ನು ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅವರು ಕ್ಯಾಚ್ ಹಿಡಿಯುವುದರ ಮೂಲಕ ಸೋಲಿಸುತ್ತಾರೆ. ಆ ಕ್ಯಾಚ್ ಹೇಗಿತ್ತು ಎಂದರೆ ಅದು ರಜತ್ ಪಾಟಿದಾರ್ ದೂರದಿಂದ ಓಡಿಕೊಂಡು ಬಂದು ಹಿಡಿದಂತಹ ಕ್ಯಾಚ್. ಮೊದಲ ವಿಕೆಟ್ ಪಡೆದುಕೊಂಡ ನಂತರ ಆರ್ಸಿಬಿ ತಂಡದ ಆಟಗಾರರಲ್ಲಿ ಇನ್ನೂ ಹೆಚ್ಚು ಆತ್ಮವಿಶ್ವಾಸ ಎನ್ನುವಂಥದ್ದು ಬರುತ್ತದೆ. ಜಿಟಿ ತಂಡದಲ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಇವರಿಬ್ಬರನ್ನು ಸೋಲಿಸಿದರೆ ನಂತರದ ಆಟಗಾರರನ್ನು ಸೋಲಿಸುವುದು ಬಹಳ ಸುಲಭ. ಹೀಗಾಗಿ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರ ವಿಕೆಟ್ ಹೋಗುವುದು ಬಹಳ ಮುಖ್ಯವಾಗಿತ್ತು. ನಿನ್ನೆಯ ಆಟದಲ್ಲಿ ಆರ್ಸಿಬಿ ತಂಡದ ಬೌಲರ್ಗಳಾಗಿದ್ದಂತಹ ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಂ, ಕೃನಾಲ್ ಪಾಂಡ್ಯ, ಜೋಶ್ ಹಜಲ್ವುಡ್ ಎಲ್ಲರೂ ಸಹ ಉತ್ತಮವಾದ ಬೌಲಿಂಗ್ ಅನ್ನೇ ಮಾಡಿ ಆರ್ಸಿಬಿ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಾರೆ. ಇನ್ನು ಬ್ಯಾಟಿಂಗ್ ವಿಷಯದಲ್ಲಿ ಬಂದರೆ ರಜತ್ ಪಾಟಿದಾರ್ ಅವರ ಪ್ರದರ್ಶನ ಅಷ್ಟೊಂದು ಉತ್ತಮವಾಗಿರಲಿಲ್ಲ ಎಂದು ಹೇಳಬಹುದು, ಕೇವಲ ಬ್ಯಾಟಿಂಗ್ ವಿಷಯದಲ್ಲಿ. ಇನ್ನು ಫೀಲ್ಡಿಂಗ್ ಅಂತೂ ರಜತ್ ಪಾಟಿದಾರ್ ಅವರು ಬಹಳ ಉತ್ತಮವಾಗಿ ನೀಡಿದ್ದಾರೆ. ಹಾಗೆ ನಿನ್ನೆಯ ಪಂದ್ಯದಲ್ಲಿ ಕೃನಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಕ್ವಾಲಿಫೈಯರ್ ತಂಡಕ್ಕೆ ಹೋಲಿಸಿಕೊಂಡು ನಾವು ಮುಖ್ಯವಾಗಿ ಭರವಸೆ ಇಟ್ಟುಕೊಂಡಿದ್ದು ಕೃನಾಲ್ ಪಾಂಡ್ಯ ಹಾಗೂ ನಾಯಕ ರಜತ್ ಪಾಟಿದಾರ್ ಮೇಲೆ. ಯಾಕೆಂದರೆ ರಜತ್ ಪಾಟಿದಾರ್ ಕ್ವಾಲಿಫೈಯರ್ ಆಟದಲ್ಲಿ 33 ಬಾಲ್ಗಳಲ್ಲಿ 93 ರನ್ ಗಳಿಸಿದ್ದರು. ಅದೇ ರೀತಿಯ ಪ್ರದರ್ಶನ ಈ ಬಾರಿಯೂ ಇರಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ ಪ್ರದರ್ಶನ ಇದ್ದೇ ಇರುತ್ತದೆ ಎಂದು ಅಂದುಕೊಂಡಿದ್ದೆವು. ಆದರೆ ದುರದೃಷ್ಟವಶಾತ್ ರಜತ್ ಪಾಟಿದಾರ್ ಅವರು 13 ಬಾಲ್ಗಳಲ್ಲಿ ಕೇವಲ 15 ರನ್ ಪಡೆದುಕೊಂಡು ರಶೀದ್ ಖಾನ್ ಅವರ ಬೌಲಿಂಗ್ ನಲ್ಲಿ ಕಗಿಸೋ ರಬಾಡ ಅವರ ಕ್ಯಾಚಿಂಗ್ ಮೂಲಕ ಔಟ್ ಆಗುತ್ತಾರೆ. ಇನ್ನು ಕೃನಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಬಗ್ಗೆ ಹೇಳುವುದಕ್ಕಿಂತ ಬೌಲಿಂಗ್ ಬಗ್ಗೆ ಹೇಳುವುದು ಬಹಳ ಮುಖ್ಯ.
4 ಓವರ್ಗಳಲ್ಲಿ ಕಟ್ಟುನಿಟ್ಟಾದ ಬೌಲಿಂಗ್ ಮಾಡುವುದರ ಮೂಲಕ ಮಧ್ಯಮ ಓವರ್ಗಳಲ್ಲಿ ರನ್ಗಳನ್ನು ನಿಯಂತ್ರಿಸಿ ಗುಜರಾತ್ ಟೈಟನ್ಸ್ ಬ್ಯಾಟರ್ಗಳ ಮೇಲೆ ಒತ್ತಡವನ್ನು ತಂದರು. ಇನ್ನು ಪಂದ್ಯದ ಪ್ರಮುಖ ಕ್ಷಣದಲ್ಲಿ ಜೋಶ್ ಬಟ್ಲರ್ ಅವರ ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಪಂದ್ಯವನ್ನು ಆರ್ಸಿಬಿ ಕಡೆ ತಿರುಗಿಸುತ್ತಾರೆ. ಈ ಡೆಲಿವರಿಯನ್ನು ಸಚಿನ್ ತೆಂಡೂಲ್ಕರ್ ಸಹ ಪರ್ಫೆಕ್ಟ್ ಬಾಲ್ ಎಂದು ಪ್ರಶಂಸೆ ಮಾಡುತ್ತಾರೆ. ಆರ್ಸಿಬಿ ಬ್ಯಾಟಿಂಗ್ ನಲ್ಲಿ ಕೃಣಾಲ್ ಪಾಂಡ್ಯ ಅವರ ಮೇಲೆ ಇನ್ನೂ ಹೆಚ್ಚಿನ ಭರವಸೆ ಇತ್ತು. ಆದರೆ ದುರಾದೃಷ್ಟವಶಾತ್ ರಶೀದ್ ಖಾನ್ ಅವರ ಚೆಂಡನ್ನು ನಿಯಂತ್ರಿಸಲಾಗದೆ ಕೃಣಾಲ್ ಸ್ವೀಪ್ ಶಾಟ್ ಆಡಲು ಪ್ರಯತ್ನಿಸಿದಾಗ ಚೆಂಡು ಬ್ಯಾಟಿಗೆ ತಾಗದೆ ಕಾಲಿಗೆ ತಗುಲುತ್ತದೆ. ಅಂಪೈರ್ ಚೆಂಡು ಸ್ಟಂಪ್ ಗೆ ತಾಗುತ್ತಿತ್ತು ಎಂದು ನಿರ್ಧರಿಸಿ LBW ಔಟ್ ನೀಡುತ್ತಾರೆ. ಹೀಗಾಗಿ ಕೃಣಾಲ್ ಪಾಂಡ್ಯ ಅವರು ಏನೋ ಮಾಡಲು ಹೋಗಿ ಏನೋ ಆಯಿತು. ಇರ್ಲಿ, ಪರವಾಗಿಲ್ಲ. ಆದರೆ ಅವರ ಬೌಲಿಂಗ್ ಅಂತೂ ಮೆಚ್ಚಲೇಬೇಕು. ಒಂದು ವೇಳೆ ನಿನ್ನೆಯ ಪಂದ್ಯದಲ್ಲಿ ರಜತ್ ಪಾಟಿದಾರ್, ಕೃಣಾಲ್ ಪಾಂಡ್ಯ ಸ್ವಲ್ಪ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದರೆ 200 ರನ್ ಹೇಗೂ ಸ್ಕೋರ್ ಮಾಡಬಹುದಿತ್ತು ಎಂದು ಹೇಳಬಹುದು. ಅತಿ ಆಸೆ ಬೇಡ ಅಲ್ವಾ? ನಮ್ಮ ಆಸೆ ಏನಿದೆ ಅದು ಪೂರೈಸಿದೆ. ಜಿಟಿ ಬ್ಯಾಟಿಂಗ್ ಮಾಡುವ ಸಂದರ್ಭದಲ್ಲಿ ಆರ್ಸಿಬಿಗೆ ಮೊದಲ ವಿಕೆಟ್ ಪಡೆದುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಆ ವಿಕೆಟ್ ಅನ್ನು ತಂದುಕೊಟ್ಟವರು ರಜತ್ ಪಾಟಿದಾರ್. ನಾನು ಈಗಾಗಲೇ ಹೇಳಿದೆ ರಜತ್ ಪಾಟಿದಾರ್ ಅವರು ಹೇಗೆ ಶುಭ್ಮನ್ ಗಿಲ್ ಅವರನ್ನು ಸೋಲಿಸಿದ್ದಾರೆ ಎಂದು. ಅದು ಓಡಿಕೊಂಡು ಬಂದು ಚೆಂಡನ್ನು ಹಿಡಿಯುವುದರ ಮೂಲಕ ಆರ್ಸಿಬಿ ಅಭಿಮಾನಿಗಳಲ್ಲಿ ಮೊದಲ ನಗುವನ್ನು ತರುತ್ತಾರೆ. ಜಿಟಿ ಅವರು 22 ರನ್ಗೆ ಮೊದಲ ವಿಕೆಟ್ ಕಳೆದುಕೊಳ್ಳುತ್ತಾರೆ. ಆ ನಂತರ ಕೇವಲ 4 ರನ್ ಪಡೆದುಕೊಂಡು 26 ರನ್ ಇರುವಾಗ ಎರಡನೆಯ ವಿಕೆಟ್ ಆಗಿ ಸಾಯಿ ಸುದರ್ಶನ್ ಅವರು ಔಟ್ ಆಗುತ್ತಾರೆ. ಹೀಗಾಗಿ ಈ ಹಂತ ಆರ್ಸಿಬಿ ತಂಡಕ್ಕೆ ಪ್ರಮುಖವಾಗಿತ್ತು. ಇವರಿಬ್ಬರನ್ನು ಸೋಲಿಸಿದರೆ ಮುಂದೆ ಬರುವವರನ್ನು ಸೋಲಿಸುವುದು ಸುಲಭ ಎಂಬ ಭಾವನೆ ಎಲ್ಲರಲ್ಲಿಯೂ ಇದ್ದೇ ಇರುತ್ತದೆ. ಹೀಗೆ 3.4 ಓವರ್ ಅಲ್ಲಿಯೇ ಜಿಟಿ ತನ್ನ 2 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಜಿಟಿಗೆ ಹೋಲಿಸಿದರೆ ಆರ್ಸಿಬಿ ತಂಡ ಆರಂಭದಿಂದಲೇ ಉತ್ತಮವಾದ ಪ್ರದರ್ಶನವನ್ನು ನೀಡಿದೆ. 4.3 ಓವರ್ ಇರುವಾಗ 16 ಬಾಲ್ಗೆ 32 ರನ್ ಪಡೆದುಕೊಳ್ಳುವ ಮೂಲಕ ವೆಂಕಟೇಶ್ ಅಯ್ಯರ್ ಅವರು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಹಾಗೂ ರಬಾಡ ಅವರ ಕ್ಯಾಚ್ ಮೂಲಕ ಔಟ್ ಆಗುತ್ತಾರೆ. ಆ ನಂತರ ಪಡಿಕಲ್ ಅವರು ರಬಾಡ ಅವರ 4 ಬೌಲಿಂಗ್ ನಲ್ಲಿ ಕೇವಲ 1 ರನ್ ಪಡೆದುಕೊಂಡು ಅರ್ಷದ್ ಖಾನ್ ಅವರಿಂದ ಔಟ್ ಆಗುತ್ತಾರೆ. ಹೀಗಾಗಿ ಪಡಿಕಲ್ ಅವರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದ ಪ್ರದರ್ಶನವನ್ನು ಅಭಿಮಾನಿಗಳು ಬಯಸಿದ್ದರು ಎಂದು ಹೇಳಬಹುದು. ಆದರೆ 8ನೇ ಓವರ್ ನಲ್ಲಿ ಎನ್ ಸಿಂಧು ಅವರನ್ನು ರಸಿಕ್ ಸಲಾಂ ಅವರ ಬೌಲಿಂಗ್ ನಲ್ಲಿ ಡಿ ಪಡಿಕಲ್ ಅವರು ಔಟ್ ಮಾಡುವುದರ ಮೂಲಕ ತಂಡಕ್ಕೆ 3ನೇ ವಿಕೆಟ್ ಅನ್ನು ತಂದುಕೊಡುತ್ತಾರೆ. ಜಿಟಿ 3.4 ಓವರ್ಗೆ 2 ವಿಕೆಟ್ ಕಳೆದುಕೊಂಡಿದ್ದರೆ ಆರ್ಸಿಬಿ ತಂಡ 5.1 ಓವರ್ಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಹತ್ತಿರದಲ್ಲಿ ಆರ್ಸಿಬಿ ವಿಕೆಟ್ ಕಳೆದುಕೊಂಡದ್ದು ನೋಡಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಸ್ವಲ್ಪ ಆತಂಕ ಹುಟ್ಟಿರುತ್ತದೆ. ಇನ್ನು 8.2 ಓವರ್ ಇರುವಾಗ ರಜತ್ ಪಾಟಿದಾರ್ ಅವರು 89ನೇ ರನ್ ನಲ್ಲಿ 3 ವಿಕೆಟ್ ಹೋಗುತ್ತದೆ. ರಶೀದ್ ಖಾನ್ ಅವರ ಬೌಲಿಂಗ್ ನಲ್ಲಿ 13 ಬಾಲ್ಗಳಲ್ಲಿ 15 ರನ್ ಗಳಿಸಿ ಕಗಿಸ ರಬಾಡ ಅವರಿಂದ ಕ್ಯಾಚ್ ಔಟ್ ಆಗುತ್ತಾರೆ. ನಂತರ ಕೇವಲ 2 ರನ್ ಅಂದರೆ 91 ರನ್ ಪಡೆಯುವಲ್ಲಿ 4ನೇ ವಿಕೆಟ್ ಹೋಗುತ್ತದೆ. ಅದು ಕೃಣಾಲ್ ಪಾಂಡ್ಯ ಅವರ ಆಟ. ಅದು ದುರದೃಷ್ಟವಶಾತ್ LBW ಮೂಲಕ ಕೃಣಾಲ್ ಪಾಂಡ್ಯ ಅವರು ಏನೋ ಮಾಡಲು ಹೋಗಿ ಅದು ಏನೋ ಆಗುತ್ತದೆ. ನಂತರ ಟಿಮ್ ಡೇವಿಡ್ ಅವರು ಸಹ ಉತ್ತಮವಾದ ಆಟವನ್ನೇ ಆಡಿದ್ದಾರೆ. 17 ಬಾಲ್ಗಳಲ್ಲಿ 24 ರನ್ಗಳನ್ನು ಪಡೆದುಕೊಂಡಿದ್ದಾರೆ. 132 ರನ್ ಇರುವಾಗ ಟಿಮ್ ಡೇವಿಡ್ ಅವರ 5ನೇ ವಿಕೆಟ್ ಅರ್ಷದ್ ಖಾನ್ ಅವರ ಬೌಲಿಂಗ್ ನಲ್ಲಿ ಜೋಶ್ ಬಟ್ಲರ್ ಅವರಿಂದ ಕ್ಯಾಚ್ ಔಟ್ ಆಗುತ್ತದೆ. ನಂತರ ಬಂದಂತಹ ಜಿತೇಶ್ ಶರ್ಮಾ ಅವರು ಸಹ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಅಷ್ಟೊಂದು ಒತ್ತಡವಿರಲಿಲ್ಲ. ಯಾಕೆಂದರೆ ಜೊತೆ ಆಟಗಾರನಾಗಿ ವಿರಾಟ್ ಕೊಹ್ಲಿ ಇದ್ದರು. ಹೀಗಾಗಿ ಜಿತೇಶ್ ಶರ್ಮಾ ಅವರಿಗೆ ಅಷ್ಟೊಂದು ಒತ್ತಡದ ಸಂದರ್ಭ ಏನು ಇರಲಿಲ್ಲ ಎಂದು ಹೇಳಬಹುದು. ಹಾಗೆಯೇ ರನ್ ಚೇಸ್ ಮಾಡುವುದು ಸಹ ಇನ್ನು ಬಾಲ್ಗಳು ಉಳಿದಿದ್ದವು. ಆದರೆ ಔಟ್ ಆಗದೆ ಇರುವುದು, ವಿಕೆಟ್ ಕಳೆದುಕೊಳ್ಳದೆ ಇರುವುದು ಇಲ್ಲಿ ಪ್ರಮುಖವಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಹಿಡಿಯಲು ಪ್ರಯತ್ನಿಸಿದಂತಹ ಶುಭ್ಮನ್ ಗಿಲ್ ಅವರು ಮೊದಲು ಅದು ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ ಎಂದು ಭಾವಿಸಲಾಯಿತು. ಆದರೆ ಥರ್ಡ್ ಅಂಪೈರ್ ಅವರ ಪರಿಶೀಲನೆಯ ನಂತರ ವಿರಾಟ್ ಕೊಹ್ಲಿ ಔಟ್ ಆಗಿಲ್ಲ ಎಂದು ಗೊತ್ತಾಗುತ್ತದೆ. ಆಗ ಅಭಿಮಾನಿಗಳಿಗಂತೂ ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾರೆ ಎಂದ ತಕ್ಷಣ ಆತಂಕವಾಗುತ್ತದೆ. ಅದೇ ವಿರಾಟ್ ಕೊಹ್ಲಿ ಔಟ್ ಆಗಿಲ್ಲ ಎಂದ ತಕ್ಷಣ ಇನ್ನು ಹೆಚ್ಚಿನ ಖುಷಿ ಆಗುತ್ತದೆ. ಇನ್ನು ಪ್ಲೇ ಆಫ್ ದ ಮ್ಯಾಚ್ ಅಂದರೆ ವಿರಾಟ್ ಕೊಹ್ಲಿ ಅವರದು 42 ಬಾಲ್ಗಳಲ್ಲಿ 75 ರನ್ ಗಳಿಸಿದ್ದಾರೆ. ಅದರಲ್ಲಿಯೂ ಅವರು ಲಾಸ್ಟ್ ಗೆ 2 ಬಾಲ್ ಆಟ ಆಡ್ತಾರಲ್ಲ, ಅದು ತುಂಬಾನೇ ಮುಖ್ಯವಾದದ್ದು. ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಲಾಸ್ಟ್ ಬಾಲ್ ಅನ್ನ 6 ಹೊಡೆಯುವುದರ ಮೂಲಕ ಪಂದ್ಯಕ್ಕೆ ಒಂದು ಉತ್ತಮವಾದ ಅಂತ್ಯವನ್ನು ಹಾಡುತ್ತಾರೆ. ಅಲ್ಲಿ ಅವರಿಗೆ ಹೆಚ್ಚಿನ ಆತಂಕ ಇರಲಿಲ್ಲ. ಇನ್ನು ಬಾಲ್ಗಳು ಇದ್ದವು. ಒಂದು ವೇಳೆ ಕ್ಯಾಚ್ ಔಟ್ ಆದರೂ ಸಹ ಕೇವಲ ಇನ್ನು 1 ರನ್ ಗಳಿಸಬೇಕು. ಏಕೆಂದರೆ ಜಿಟಿ ಅವರು 8 ವಿಕೆಟ್ ಕಳೆದುಕೊಂಡಿದ್ದಾರೆ. ಇಲ್ಲಿ ಹೋಗಿದ್ದು 5 ವಿಕೆಟ್. ಒಂದು ವೇಳೆ ವಿರಾಟ್ ಔಟ್ ಆಗಿದ್ದರೂ ಸಹ 6ನೇ ವಿಕೆಟ್ ಹೋಗ್ತಿತ್ತು. ಆದರೆ ಇನ್ನು ಬಾಲ್ಗಳಿದ್ದಾವೆ. ಜಿತೇಶ್ ಶರ್ಮಾ ಹೇಗೆ ಆಟ ಆಡಿದ್ರು 1 ರನ್ ಹೇಗೂ ಗಳಿಸಬಹುದಲ್ವಾ? ಹೀಗಾಗಿ ಕೊನೆಯ ಆಟವನ್ನು 6 ಆಡುವುದರ ಮೂಲಕ ಆಟಕ್ಕೆ ಒಂದು ಉತ್ತಮವಾದ ಅಂತ್ಯವನ್ನು ಹಾಡಿದ್ದಾರೆ ಎಂದು ಹೇಳಬಹುದು. ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರಿಂದ ಈ ರೀತಿಯ ಪ್ರದರ್ಶನವನ್ನೇ ಬಯಸುತ್ತಿದ್ದಾರೆ ಅಲ್ಲವೇ? ಈ ಹಂತವನ್ನು ವಿರಾಟ್ ಕೊಹ್ಲಿ ಅವರು ಮೊದಲೇ ಒಂದು 4-5 ಬಾಲ್ ಇರುವಾಗಲೇ ತೆಗೆದುಕೊಳ್ಳಬಹುದಿತ್ತು. ಆದರೆ ಔಟ್ ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಕಳೆದ ಬಾರಿ ಆರ್ಸಿಬಿ ತಂಡದ ಆಟದಲ್ಲಿ ತಾವೇ ಪ್ರಮುಖ ಪಾತ್ರ
ಭಾಗವಹಿಸಲು ಆಗಿರಲಿಲ್ಲ. ಆ ಕನಸನ್ನು ಈ ಬಾರಿ ನನಸು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿದರೆ 200 ಸ್ಕೋರ್ ರನ್ ಮಾಡುತ್ತಿತ್ತಲ್ಲವೇ? ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು? ಮಾಡ್ತಿತ್ತಲ್ವಾ ಆರ್ಸಿಬಿ ತಂಡ 200 ಸ್ಕೋರ್? ಯಾಕೆಂದ್ರೆ 18 ಓವರ್ ನಲ್ಲಿ 161 ರನ್ಗೆ ಆರ್ಸಿಬಿ ತಂಡ ವಿನ್ ಆಗುತ್ತದೆ. ಆರ್ಸಿಬಿ ತಂಡ ಎರಡನೆಯದಾಗಿ ಬ್ಯಾಟಿಂಗ್ ಮಾಡಿದ್ದರಿಂದ 18 ಓವರ್ ನಲ್ಲಿ 12 ಬಾಲ್ ಉಳಿಯುವ ಮೂಲಕ 5 ವಿಕೆಟ್ ಗಳಲ್ಲಿ ತಂಡ ಗೆಲ್ಲುತ್ತದೆ. ಅದೇ ಒಂದು ವೇಳೆ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿದರೆ 20 ಓವರ್ಗಳು ಸಂಪೂರ್ಣವಾಗಿ ಸಿಗುತ್ತಿದ್ದವು. ಹಾಗೆ ಇನ್ನೂ ಹೆಚ್ಚಿನ ಸ್ಕೋರ್ ಅನ್ನು ಮಾಡಬಹುದಿತ್ತು ಎಂದು ಅನಿಸುತ್ತದೆ ಅಲ್ಲವೇ? ಸ್ನೇಹಿತರೆ, ನಿನ್ನೆಯ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಇದು ನಿಮಗೆ ಬಹಳ ಖುಷಿಯ ವಿಚಾರ ಅಲ್ಲವೇ? ಹಾಗಾದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಆತ್ಮೀಯರಿಗೂ ಯಾರೆಲ್ಲ ಆರ್ಸಿಬಿ ತಂಡದ ಮೇಲೆ ಅಭಿಮಾನವನ್ನು ಹೊಂದಿದ್ದಾರೆ, ಹಾಗೆ ಆರ್ಸಿಬಿ ತಂಡವನ್ನು ಯಾರೆಲ್ಲ ಹೇಟ್ ಮಾಡುತ್ತಾರೆ ಅವರೆಲ್ಲರಿಗೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಸ್ನೇಹಿತರೆ, ನಿನ್ನೆಯ ಪಂದ್ಯ ಎನ್ನುವಂಥದ್ದು ಆರ್ಸಿಬಿ ತಂಡ ಗೆಲ್ಲಬೇಕೆಂದು ಕೋಟ್ಯಾಂತರ ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ದರು. ಆದರೆ ಆರ್ಸಿಬಿ ತಂಡ ಸೋಲಬೇಕೆಂದು ಉಳಿದ ಎಲ್ಲಾ ತಂಡದ ಮಾಲೀಕರು, ಆಟಗಾರರು ಹಾಗೆ ಅಂಪೈರ್ಗಳು ಆರ್ಸಿಬಿ ತಂಡ ಸೋಲಲಿ ಎಂದು ಅಂದುಕೊಂಡಿದ್ದರು. ಆದರೆ ಕೋಟ್ಯಾಂತರ ಜನರ ಅಭಿಮಾನದೊಂದಿಗೆ ಆರ್ಸಿಬಿ ತಂಡ ಗೆಲುವನ್ನು ಸಾಧಿಸಿದೆ. ಹಾಗೆ ಮೇ 31ರ ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಿದ್ದು 11:30 ಅಷ್ಟೊತ್ತಿಗೆ ಪಂದ್ಯ ಮುಕ್ತಾಯವಾಗಿತ್ತು. ಹೀಗಾಗಿ 12 ಗಂಟೆ ಸರಿಸುಮಾರಿಗೆ ಅಂದರೆ ಜೂನ್ 1 ತಾರೀಕಿನಂದು ನಮ್ಮ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಅವರ ಹುಟ್ಟುಹಬ್ಬ. ಹೀಗಾಗಿ ರಜತ್ ಪಾಟಿದಾರ್ ಅವರ ಹುಟ್ಟುಹಬ್ಬಕ್ಕೆ 2026ರ IPL ಟ್ರೋಫಿಯ 2ನೇ ಕಪ್ ಸಹ ಅಮೂಲ್ಯವಾದ ಉಡುಗೊರೆ ದೊರೆತಿದೆ. ಹಾಗೆಯೇ ಕೋಟ್ಯಾಂತರ ಜನರ ಪ್ರೀತಿ, ಅಭಿಮಾನ ರಜತ್ ಪಾಟಿದಾರ್ ಅವರಿಗೆ ಬೆಲೆ ಕಟ್ಟಲಾಗದ ಉಡುಗೊರೆ ಎಂದು ಹೇಳಬಹುದು. ರಜತ್ ಪಾಟಿದಾರ್ ಅವರ ಎಲ್ಲಾ ಕನಸುಗಳು ನನಸಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ಹಾಗೆಯೇ ಈ ಹಿಂದೆ ಆರ್ಸಿಬಿ ತಂಡದ ಪರವಾಗಿ ಆಟವಾಡಿ ಈಗ ಆರ್ಸಿಬಿ ತಂಡದ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಆಗಿರುವ ದಿನೇಶ್ ಕಾರ್ತಿಕ್ ಅವರ ಹುಟ್ಟುಹಬ್ಬವೂ ಸಹ ಇದೇ ದಿನ ಅಂದರೆ ಜೂನ್ 1ರಂದು 2024 ಜುಲೈಯಲ್ಲಿ ಆರ್ಸಿಬಿ ತಂಡದ ಮೆಂಟರ್ ಆಗಿ ಸೇರ್ಪಡೆಗೊಳ್ಳುತ್ತಾರೆ. ಕ್ರಿಕೆಟ್ ನಿಂದ ನಿವೃತ್ತಿ ಆದ ನಂತರವೂ ಆರ್ಸಿಬಿ ತಂಡ ಹೊಸ ಜವಾಬ್ದಾರಿಯನ್ನು ನೀಡುತ್ತದೆ. ಅದೇನೆಂದರೆ ಮೆಂಟರ್ ಹಾಗೂ ಬ್ಯಾಟಿಂಗ್ ಕೋಚ್ ಆಗಿ ವೃತ್ತಿಯನ್ನು ಇವರಿಗೆ ನೀಡುತ್ತದೆ. ಹೀಗಾಗಿ 2025ರ IPL ನ ಆರ್ಸಿಬಿ ಟ್ರೋಫಿ ಹಾಗೆ 2026ರ IPL ಟ್ರೋಫಿ 2 ಆರ್ಸಿಬಿ ತಂಡಕ್ಕೆ ಸಲ್ಲಿದ್ದರಿಂದ ದಿನೇಶ್ ಕಾರ್ತಿಕ್ ಅವರಿಗೂ ಸಲ್ಲುತ್ತದೆ. ಹಾಗೆ ನಮ್ಮ ನಾಯಕ ರಜತ್ ಪಾಟಿದಾರ್ ಅವರು ನಾಯಕನಾಗಿರುವ ಸಂದರ್ಭದಲ್ಲಿಯೇ ಆರ್ಸಿಬಿ ತಂಡ ಟ್ರೋಫಿ ಗೆದ್ದಿದೆ. ಹೀಗಾಗಿ ದಿನೇಶ್ ಕಾರ್ತಿಕ್ ಹಾಗೂ ರಜತ್ ಪಾಟಿದಾರ್ ಇವರಿಬ್ಬರ ಹುಟ್ಟುಹಬ್ಬವು ಜೂನ್ 1ರಂದೇ ಇರುವುದರಿಂದ ಇವರಿಬ್ಬರಿಗೂ ಒಟ್ಟಿನಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋಣ. ಹಾಗೆ ಈ ಬಾರಿಯ ಟ್ರೋಫಿ ಸಹ ಇವರಿಬ್ಬರಿಗೂ ಹುಟ್ಟುಹಬ್ಬದ ಉಡುಗೊರೆಯಾಗಿ ದೊರೆತಿದೆ. ಅದರ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳ ಅಭಿಮಾನವು ಇನ್ನೂ ಬಲಿಷ್ಠವಾಗಿದೆ. ಸ್ನೇಹಿತರೆ, ಎಬಿಡಿ ಅವರು ಮೊದಲೇ ಹೇಳಿದ್ದರು, ಅಂದ್ರೆ ಕಳೆದ ಬಾರಿ ಒಂದು ವೇಳೆ ಆರ್ಸಿಬಿ ತಂಡ 18 ವರ್ಷದ ನಂತರ ಆರ್ಸಿಬಿ ತಂಡ ಗೆದ್ದರೆ ಸತತವಾಗಿ 2 ಟ್ರೋಫಿಯನ್ನು ಗೆದ್ದೇ ಗೆಲ್ಲುತ್ತದೆ ಎಂದು. ಹಾಗೆಯೇ ಆಯಿತು. ಹಾಗೆ ಮುಂದಿನ ಟ್ರೋಫಿ ಕೂಡ ನಮ್ಮ ಆರ್ಸಿಬಿ ತಂಡದ್ದೇ ಆಗಿರುತ್ತದೆ ಅಲ್ಲವೇ? ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಆಸಕ್ತಿದಾಯಕವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಈ ಒಂದು ವಿಡಿಯೋಗಾಗಿ ನಾನು 500 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕನ್ನಡ ಹಾಗೂ ಬೆಂಗಳೂರಿನ ಅಭಿಮಾನಿಗಳಾದ ನೀವು ತಪ್ಪದೆ ಲೈಕ್ ಮಾಡೇ ಮಾಡುತ್ತೀರಿ ಎಂಬ ವಿಶ್ವಾಸ ನನ್ನಲ್ಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪ್ರೀತಿ ತುಂಬಿದ ನಮಸ್ಕಾರ. ಜೈ ಆರ್ಸಿಬಿ.